ಬೈಕ್ ಟ್ಯಾಕ್ಸಿ ಓಡಿಸುತ್ತಿದ್ದವರು ಈಗಾಗಲೇ ದಿಕ್ಕೆಟ್ಟಿದ್ದಾರೆ. ಆನ್ಲೈನ್ ಡೆಲಿವರಿ ಆಪ್ಗಳತ್ತ ಮುಖ ಮಾಡಿದ್ದಾರೆ. ಆದ್ರೀಗ ಅಲ್ಲೂ ಶಾಕ್ ತಟ್ಟಿದೆ. ಬೈಕ್ ಟ್ಯಾಕ್ಸಿ ಬಳಿಕ ಫುಡ್ ಡೆಲಿವರಿ ಬೈಕ್ಗಳಿಗೂ ಬ್ರೇಕ್. ಫುಡ್ ಆರ್ಡರ್ಗಳಿಲ್ಲದೆ ಕಂಗೆಟ್ಟಿದ್ದಾರೆ ಡೆಲಿವರಿ ಬಾಯ್ಸ್. ಹೈಕೋರ್ಟ್ ಬೈಕ್ ಟ್ಯಾಕ್ಸಿಗೆ ನಿಷೇಧ ಹೇರಿದೆ. ಇದರಿಂದ ಬೈಕ್ ಟ್ಯಾಕ್ಸಿ ಓಡಿಸುತ್ತಿದ್ದವರೆಲ್ಲ ಸ್ವಿಗ್ಗಿ, ಝೊಮ್ಯಾಟೊ, ಪೋರ್ಟರ್ ಸೇರಿದಂತೆ ಹಲವು ಆನ್ಲೈನ್ ಡೆಲಿವರಿ ಆಪ್ಗಳಿಗೆ ಶಿಫ್ಟ್ ಆಗಿದ್ದಾರೆ. ಇದರಿಂದಾಗಿ ಆನ್ಲೈನ್ ಡೆಲಿವರಿ ಮಾಡ್ತಿದ್ದವರ ಸಂಪಾದನೆಯು ಕುಂಠಿತವಾಗಿದೆ. ಇದೀಗ ಆನ್ಲೈನ್ ಡೆಲಿವರಿ ಬೈಕ್ಗಳಿಗೂ ನಿರ್ಬಂಧ ಹೇರುವ ಚರ್ಚೆಯಾಗ್ತಿದೆ. ಯಾಕಂದ್ರೆ ಫುಡ್ ಡೆಲಿವರಿಗೆ ಖಾಸಗಿ ಬೈಕ್ ಬಳಸದಂತೆ ಕೇಂದ್ರ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಇ ಕಾಮರ್ಸ್ ಮತ್ತು ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಗಿಗ್ ಕಾರ್ಮಿಕರು ಖಾಸಗಿ ವಾಹನ ಬಳಸುತ್ತಿರುವ ಕುರಿತು ಕೇಂದ್ರ ಸಾರಿಗೆ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ. ಕರ್ನಾಟಕದಲ್ಲಿ ಬೆಂಗಳೂರಲ್ಲೇ 5 ಲಕ್ಷ ಜನ ಇದ್ದಾರೆ ಸರ್. 5 ಲಕ್ಷ ಅಂದರೆ 1.5 ಲಕ್ಷ ನಮ್ಮ ರ್ಯಾಪಿಡೋ ಡ್ರೈವರ್ಸ್ ಇರ್ಬೋದು, ಇನ್ನು 3.5 ಲಕ್ಷ ಫುಡ್ ಇರ್ಬೋದು. ಟೋಟಲ್ ಎಲ್ಲ ಸೇರಿ ಆಲ್ಮೋಸ್ಟ್ ಇವ್ರ ಜೀವನಗಳೆಲ್ಲ ಏನು ಯಾರು ಲೆಕ್ಕಾಚಾರ ಕೇಳೋರೇ ಇಲ್ಲ. ಹಿಂಗಾಗಿದೆ. ಯಾಕಂದರೆ ಇವ್ರಿಗೆ ಅಭ್ಯಾಸ ಮಾಡೋಂಗಿದ್ದರೆ ಫಸ್ಟ್ ಆಫ್ ಆಲ್ ಈ ಕಂಪ್ನಿಗಳಿಗೆ ಪರ್ಮಿಷನ್ ಕೊಡುವಾಗ ಸರ್ಕಾರ ಎಲ್ಲಿತ್ತು ಸರ್? ಸರ್ಕಾರ ಅಟ್ಲೀಸ್ಟ್ ನೋಡೇ ಕೊಡಬೇಕಾಗಿತ್ತು ಪರ್ಮಿಷನ್. ಇವಾಗ ಒಂದು ಕಂಪ್ನಿ ಬರ್ತಾ ಇದೆ, ಒಂದು ಡೆವಲಪ್ಮೆಂಟ್ ಬರ್ತಾ ಇದೆ. ಇವತ್ತು ಬೆಂಗಳೂರು ಸ್ಟಾರ್ಟಪ್ ಹಬ್ ಅಂತ ನಾವು ಏನು ಕರೀತಿದ್ದೀರಿ, ಇಷ್ಟೆಲ್ಲ ನೀವು ಸಪೋರ್ಟ್ ಮಾಡುವಾಗ ಇಂಥ ಒಂದು ಸೆಗ್ಮೆಂಟ್ ನೀವು ಎಷ್ಟು ಈಸಿಯಾಗಿ ಹೆಂಗೆ ಮರಿತಾ ಇದ್ದೀರಾ? ವೈಟ್ ಬೋರ್ಡ್ ಬೈಕ್ಗಳಲ್ಲಿ ಕೆಲವರು ಡೆಲಿವರಿ ಮಾಡ್ತಿದ್ರು. ಈಗ ಯೆಲ್ಲೋ ಬೋರ್ಡ್ ಬೈಕ್ಗಳನ್ನ ಮಾತ್ರ ಬಳಸಬೇಕು ಅಂತ ರೂಲ್ಸ್ ಬಂದಿದೆ. ಆದಾಯ ಕಡಿಮೆಯಾಗಿ ಕಂಗಾಲಾಗಿದ್ದ ಡೆಲಿವರಿ ಬಾಯ್ಸ್ಗಳು ಈಗ ಬೈಕ್ಗಳಿಗೂ ನಿಷೇಧ ಹೇರಲಾಗುತ್ತೆ ಅನ್ನೋ ವಿಚಾರ ತಿಳಿದು ದಿಗಿಲುಗೊಂಡಿದ್ದಾರೆ. ದಿನಾಗೆ ಒಂದು 1,000 ಮಾಡ್ತಾ ಇದ್ರು. ಇವಾಗ ಕಡಿಮೆ ಆಗಿದೆ. ಈಗ ಒಂದು 500 ರೂಪಾಯಿ. ಯಾಕೆ ಅಂದರೆ ಎಲ್ಲ ಬಂದ್ಬಿಟ್ಟಿದ್ದಾರೆ, ಅದು ಡೆಲಿವರಿಗೆಲ್ಲ ಬಂದ್ಬಿಟ್ಟಿದ್ದಾರೆ. ಇವಾಗ ಕಡಿಮೆ ಸಿಗ್ತಾ ಇದೆ, ಕಡಿಮೆ ಬರ್ತಾ ಇದೆ. ಆವಾಗ ಸೂಪರ್ ಇತ್ತು, ಬೇಕ್ ಟು ಬೇಕ್ ಬರ್ತಾ ಇತ್ತು. ಅದೇ ರೆಪಿಟೋ ಬ್ಯಾಂಡ್ ಆಗಿದೆ ಅಲ್ವಾ, ಅದಕ್ಕೆ ಎಲ್ಲ ಬಂದ್ಬಿಟ್ಟಿದ್ದಾರೆ ಡೆಲಿವರಿಗೆ. ಅದಕ್ಕೆ ಒಂದ್ ಕಡೆ ಫುಡ್ ಡೆಲಿವರಿ ಬಾಯ್ಸ್ಗೆ ಸರಿಯಾಗಿ ಆರ್ಡರ್ಗಳೇ ಸಿಗ್ತಿಲ್ಲ. ಈ ಮಧ್ಯೆ ಫುಡ್ ಡೆಲಿವರಿಗೆ ಬೈಕ್ ಬಳಸದಂತೆ ಕೇಂದ್ರ ಸುತ್ತೋಲೆ ಹೊರಡಿಸಿದೆ. ಆದರೆ ಇದನ್ನೇ ನಂಬಿದ್ದ ಸುಮಾರು 5 ಲಕ್ಷದಷ್ಟು ಡೆಲಿವರಿ ಬಾಯ್ಸ್ ಭವಿಷ್ಯ ಡೋಲಾಯಮಾನವಾಗಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.